ಬರೇ ಕಣ್ಣಿನಿಂದ ನೋಡಬೇಡ್ರಿ ಆಚಾರ, ಒಳಗಿನ ಕಣ್ಣಿನಿಂದ ನೋಡ್ರಿ. ಯಾವಾಗ 9ಕ್ಕೆ ಚಾಲು ಮಾಡಿ 3 ಆಗೈತಿ, ಇನ್ನೂ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ನಿಮ್ ಕೈಯಾಗ ಮೈಕ್ ಬಂದ್ರ ಇನ್ನಟ್ ಮತ್ತೆ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ಇನ್ನೂ ಪ್ರಸಾದ ಆಗಬೇಕು, 2ನೇ ಗೋಷ್ಠಿ 3ನೇ ಗೋಷ್ಠಿ, ಇದೆಲ್ಲ ಇಲ್ಲ ಆಗಬೇಕಾಗ್ಯದ. ಮತ್ ಇಷ್ಟೆಲ್ಲ ಆದಾಗ ನಾನು ಮಾತಾಡಬೇಕು. ಯಾರಿಗೆ ಬೇಕಾಗ್ಯದ ನಿಮ್ಮ ಭಾಷಣ ಕವಿತಾ, ಯಾರಿಗೆ ಬೇಕಾಗ್ಯದ ನಿಮ್ಮ ಭಾಷಣ ಕವಿತಾ ಇದ್ರೆ ಒಂದು ಬ್ರೆಡ್ ತ ಮ್ಯಾಲದಕ್ಕೆ ಬೆಣ್ಣಿತ್ತ, ಇಲ್ಲ ಅಂದ್ರೆ ಎಣ್ಣಿತ್ತ, ಹಾಕೊಂದಿಷ್ಟು ಖಾರದ ಪುಡಿ ತಗೊಂಡ ಜಡಿ ಚಂದ ಟಂಗಾದ ಮೇಲೆ ಗಾಡಿ ಹೊಡಿ ಅನ್ನೋ ಮಾತನ್ನ ಬೇಂದ್ರೆಯವರು ಈ ಮಾತನ್ನ ಬರೀತಾರೆ. ಹಸಿದ ಹೊಟ್ಟೆಗೆ ಉಪದೇಶ ಕೊಡಬೇಡಿ, ನೀವು ಆನಂದವಾಗಿ ಅವರಿಗೆ ಪ್ರಸಾದ ಕೊಡ್ರಿ ಅಂತ ಹೇಳ್ತಾರೆ. ಬಹುಶಃ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕುರಿತಾಗಿ, ಕನ್ನಡದ ಅಸ್ಮಿತೆಯ ಕುರಿತಾಗಿ, ಕನ್ನಡದ ಸ್ಥಿತಿಯ ಕುರಿತಾಗಿ ಸಿದ್ದರಾಮಯ್ಯ ಸರ್ ಅವರು ಬಹಳ ಚಂದ ಹೇಳ್ಯಾರ. ಇವತ್ತು ಬಹಳ ಜನ ನಾವು ಮಾತಾಡ್ತೀವಿ, ಗುರುಗಳೇ ಇಲ್ಲ, ಶಿಷ್ಯ ಪರಂಪರೆಯಿಂದ ಬಹಳ ದೂರ ಹೋಗ್ಯದ, ಕಲಿತವ್ರು ಎಲ್ಲೆಲ್ಲೋ ಹೋಗಿಬಿಟ್ಟಾರ, ಯಾರ್ಯಾರೋ ಎಲ್ಲೆಲ್ಲೋ ಸೇರ್ಯಾರ ಕಾಲಘಟ್ಟದೊಳಗ. ಕಲಿತಿರುವಂತಹ ಶಿಷ್ಯರು, ವಿದ್ಯೆ ಕಲಿತಿರುವಂತಹ ಶಿಷ್ಯರು ನಾವು ಎಲ್ಲಿ ಹೋಗಿಲ್ಲ. ನಮ್ಮ ಗುರುಗಳು ಮಾಡಿರುವಂತಹ ಮಹತ್ ಕಾರ್ಯಕ್ಕೆ ನಾವು ಜೊತೆಯಾಗಿ ಸೇವೆಯಾಗಿ ಅವರು ಮಹಾಮಣಿಯದಲ್ಲಿ ಕೂಡ್ತೀವಿ ಅಂತ ಹೇಳಿ ಇವತ್ತೇನು ಶಿಷ್ಯರೇ ಸೇರಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಬಹುದು ಅನ್ನೋದಕ್ಕೆ ಆರೋಗ್ಯ ಸಾಹಿತ್ಯ ಸಮ್ಮೇಳನ ಒಂದು ಉಜ್ವಲ ಉದಾಹರಣೆಯಾಗಿದೆ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಯಾವ ಅನುದಾನಗಳಿಂದ ಯಾವ ಮತ್ತೊಂದರಿಂದ ಆದ ಕಾರ್ಯಕ್ರಮಗಳಲ್ಲ, ಇದು ಶಿಷ್ಯರೇ ಭಕ್ತಿ ಸೇವೆಯಿಂದ ಮಾಡಿದ ಕಾರ್ಯಕ್ರಮ ಹಾರುಗೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ. ಡಾಕ್ಟರ್ ಮಾಳಿ ಗುರುಗಳ ಕುರಿತಾಗಿ ನೀವೆಲ್ಲ ಹೇಳಿದ್ದೀರಿ. ನಾನು ಬಾಲ್ಯದಿಂದ ಅಥಣಿಗೆ ಬರುವಾಗ ಮಾಳಿ ಸರ್ ಅವರು ಆಗತಾನೆ ಪ್ರಾಧ್ಯಾಪಕರಾಗಿದ್ದು, ಕಲಬುರಗಿ ಸರ್ ಅವರ ಮಹಾಮಾರ್ಗ, ಅನೇಕ ನಮ್ಮ ಹಿರೇಮಠ ಗುರುಗಳಲ್ಲಿ ಅವರು ಕಲಿತು ಬೆಳೆದು ಇಲ್ಲಿ ಪ್ರಾಧ್ಯಾಪಕರಾಗಿದ್ದು, ಸೌಜನ್ಯ ಸದುವಿನಯ ಶರಣ ಸೇವೆಯಲ್ಲೇ ಸಮರ್ಪಿತರಾದ ಡಾಕ್ಟರ್ ವಿ.ಎಸ್. ಮಾಳಿಯವರು ತಾವು ಮಾತ್ರ ಬೆಳೆಯಲಿಲ್ಲ, ತನ್ನೊಂದಿಗಿನ ಸಮಾಜವನ್ನ, ತನ್ನೊಂದಿಗಿನ ಸಾಂಸ್ಕೃತಿಕ ವಾತಾವರಣವನ್ನ ಎಲ್ಲವನ್ನ ಬೆಳೆಸ್ತಾ ಇವತ್ತು ನೀವೆಲ್ಲ ಅಂತಿರ್ಬೇಕು. ಅಥಣಿಯ ಮೋಟಿಗೆ ಮಠ 1963ರಿಂದ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೆರವೇರಿಸಿಕೊಂಡು ಬಂದಿದೆ. ಈ ಕಾಲಘಟ್ಟದಲ್ಲಿ ನಿಂತಿತ್ತು ಅಂತ ಹೇಳಿ ಗೊತ್ತಿರಲಿ. ಕಳೆದ 30 ವರ್ಷಗಳಿಂದ ಅಥಣಿಯ ಮೋಟಿಗೆ ಮಠದಲ್ಲಿ 40 ಅಪರೂಪದ ಕೃತಿಗಳನ್ನ ಪ್ರಕಟಿಸಿ ಸಮಾಜಕ್ಕೆ ಸಮರ್ಪಿಸಲಾಗಿದೆ. ಆ ಸಮರ್ಪಿಸುವಲ್ಲಿ ಅಹರ್ನಿಶವಾಗಿ ಸೇವೆಯನ್ನು ಮಾಡಿ ಅದಕ್ಕೆ ಧೀಶಕ್ತಿಯನ್ನು ತುಂಬಿದವರು ಯಾರಾದರೂ ಒಬ್ಬರಿದ್ರೆ ಅವರೇ ಡಾಕ್ಟರ್ ವಿ.ಎಸ್. ಮಾಳಿಯವರು ಅನ್ನೋದನ್ನ ತಮಗೆ ಗೊತ್ತಿರಲಿ. ನಾನು ಒಬ್ಬ ಬರಹಗಾರ, ಭಾಷಣಕಾರ ಆಗೋದಕ್ಕೆ ಬಹುದೊಡ್ಡ ಹಿನ್ನೆಲೆಯ ಗುರುವಾಗಿ ಪ್ರೇರಣೆಯನ್ನು ತುಂಬಿದವರು ನಮ್ಮ ಡಾಕ್ಟರ್ ವಿ.ಎಸ್. ಮಾಳಿಯವರು, ನಮ್ಮ ಗಡಿನಾಡಿನ ಗುರು ಅವರು, ಗಡಿನಾಡಿನ ಅದ್ವಿತೀಯ ಮಹರ್ಷಿಯಾಗಿ ಶಿಕ್ಷಣದ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇರುವಂತಹ, ಅವ್ರು ಗಳಿಸಿರುವಂತಹ ಪ್ರೀತಿ ಬಹಳ ದೊಡ್ಡದು. ಆ ಕಾರಣಕ್ಕಾಗಿ ಆತ್ಮೀಯರೇ, ಕನ್ನಡ ಇವತ್ತು ಬಹಳ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ, ಒಂದು ಸಂಕಟದ ಸ್ಥಿತಿಯಲ್ಲಿದ್ದಾಗ ನಾವು ಮಾಡಬೇಕಾಗಿರುವಂತಹದ್ದು ಏನು, ನಮ್ಮ ಜವಾಬ್ದಾರಿ ಏನು ಅಂದ್ರೆ, ಕನ್ನಡಿಗರ ಕಟ್ಟು ಧೀರ ದೀಕ್ಷೆಗೆ ತೊಟ್ಟು ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ, ಕನ್ನಡಿಗರ ಕಟ್ಟು ಧೀರ ದೀಕ್ಷೆಗೆ ತೊಟ್ಟು ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ. ಏನೇನು ನೀಡಿದರು ತಾಯಿ ಋಣ ತೀರದು, ಏನೇನು ನೀಡಿದರು ತಾಯಿ ಋಣ ತೀರದು, ಹುಟ್ಟಿದಕ್ಕೆ ಈ ಸೇವೆ ನಾವು ಮಾಡುವ ಎನ್ನುವ ಧ್ಯೇಯ, ಸಂಕಲ್ಪ, ಆಶಯಗಳು ನಮ್ಮ ಬದುಕಿನ ಉಸಿರಾಗಿರಲಿ. ಆ ಮೂಲಕ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪರಂಪರೆಯನ್ನ ಅಭಿಮಾನದಿಂದ, ಗೌರವದಿಂದ, ಹೆಮ್ಮೆಯಿಂದ ಮುನ್ನಡೆಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಸರ್ವಾಧ್ಯಕ್ಷರ ಈ ಇದರಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಇವತ್ತು ಸಿದ್ದರಾಮಯ್ಯ ಸರ್ ಅವರು ಮಾತಾಡ್ತಾರೆ ಅಂದ್ರೆ ನಾಡಿನ ಅನೇಕ ಬೆರಗಗಣ್ಯದಿಂದ ನೋಡ್ತಾರೆ. ಅವರು ಹೇಳಿರುವಂತ ಮಾತುಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಸಾಹಿತ್ಯ ಪರಿಷತ್ತನ್ನ, ಸಾಹಿತ್ಯ ಸಂಸ್ಕೃತಿಯನ್ನ ಜನಪರವಾಗಿ ಮುನ್ನಡೆಸಿಕೊಂಡು ಹೋಗೋಣ ಅನ್ನುವಂತ ಮಾತನ್ನು ಹೇಳ್ತಾ, ಮಂಗಲಾ ಮೆಟ್ಟುಕೊಡ್ತಾಯಿಯವರು ತಮ್ಮ ಅಧ್ಯಕ್ಷತೆಯಲ್ಲಿ ಈ ಪರಿಷತ್ತನ್ನ ಚೆನ್ನಾಗಿ ನಡೆಸಿದ್ದೀರಿ. ಇನ್ನೂ ಕೂಡ ಅದ್ಭುತವಾಗಿ ಮುನ್ನಡೆಯಲಿ. ಎಲ್ಲ ತಾಲೂಕಾ ಸಂಘಟನೆಯ ಅಧ್ಯಕ್ಷರಿಗೆ, ಶಿಷ್ಯ ಸಮೂಹಕ್ಕೆ, ತಮಗೆ ಎಲ್ಲರಿಗೂ ಶುಭವನ್ನ, ಮಂಗಲವನ್ನ ಹೇಳಿ, ಲೇಸ ಕೇಳಲಿ ಕಿವಿಯು,
ಲೇಸ ಕೇಳಲಿ ಕಿವಿಯು, ನಾಲಿಗೆ ಲೇಸ ನುಡಿದು ಬರಲಿ. ಲೇಸ ಕಾಣಲಿ ಕಣ್ಣು, ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ. ಲೇಸ ನುಂಡು, ಲೇಸ ನುಟ್ಟು, ಲೇಸ ಮುಸಿರಿ, ಲೇಸಿನಿಂದಲೇ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳಗೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.